ಡಾರ್ಲಿಂಗ್ ಲಕ್ಷ್ಮೀನಾರಾಯಣ್. ನಮಸ್ತೆ. ಹಾಯ್ ಹಾಯ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಷಿಂಗ್ 50 days. ಅಲ್ಲ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾವೆಲ್ಲ ಏನಕ್ಕೆ ನಿಮ್ಮಿಬ್ಬರ ಮಧ್ಯೆ ಅಂತ. ನೋ ನೋ. ಅದೇ ಚಂದ. ಡೆಫಿನೆಟ್ಲಿ ಹೋಗೋಣ. ಥ್ಯಾಂಕ್ ಯು ನಮ್ಮ ಕಾಲ್ಗೆ ನೀವು ಅಟೆಂಡ್ ಮಾಡಿ ಆನ್ಸರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವಿಲ್ ಹ್ಯಾವ್ ಬೋತ್ ಯು ಆ್ಯಂಡ್ ಅನುಷಾ ಇನ್ ಅವರ್ ಸ್ಟುಡಿಯೋ ವೆರಿ ಸೂನ್. ಶೋರ್ ಡೆಫಿನೆಟ್ಲಿ. ಥ್ಯಾಂಕ್ ಯು. ಯಾವಾಗಂತ ಪ್ಲಾನ್ ಮಾಡೋಣ. ಕೊಟ್ಟೆ. ಓಕೆ. ನೈಸ್ ಟಾಕಿಂಗ್ ಟು ಯು ಧರ್ಮ. ಅಯ್ಯೋ ಸೇಮ್ ಯಾರ್. ठीक है. ಯಾ ಯು ಡನ್ ಮುಗಿಸ್ಕೊ. ಎಸ್. ಅನುಷಾ ಅವರು ಸ್ಮಾರ್ಟ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿಬಿಟ್ರು ನಮ್ಮ ಚಾನಲಲ್ಲಿ. ವೆರಿ ಸ್ಮಾರ್ಟ್ ಆ್ಯಂಡ್ ಬ್ಯೂಟಿಫುಲ್ ಅಟ್ ದ ಸೇಮ್ ಟೈಮ್. ಇನ್ನೊಂದು ಲಾಸ್ಟ್ ಟ್ರೂತ್ ಆರ್ ಡೇರ್? ಟ್ರೂತ್. ನಿಜ ಹೇಳಿ, ನಿಮ್ಮ ಅಂದರೆ ಕಾಲೇಜ್ ಟೈಮಲ್ಲಿ ಯೂಶಲ್ ಆಗಿ ಹುಡುಗಿರ್ಗೆ ಕ್ರಶ್ ಎಲ್ಲ ಇರ್ತಾರೆ, ಹಾಗೆ ನಿಮ್ಗೆ ಯಾರಿದ್ರು ಅಂತ? ಕ್ರಶ್ ಸೆಲೆಬ್ರಿಟಿ? ನೋ, ನಾಟ್ ಎ ಸೆಲೆಬ್ರಿಟಿ ಕ್ರಶ್, ನಾರ್ಮಲ್ ಆಗಿ. ನನಗೆ ಆ್ಯಕ್ಚುಲಿ ಅವಾಗ ಗಣೇಶ್ ಸರ್ ಅಂದರೆ ತುಂಬ ಇಷ್ಟ ಆಯ್ತಾ. ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಐ ಡೋಂಟ್ ನೋ, ಐ ಲೈಕ್ ಹಿಮ್ ಸೋ ಮಚ್. ದರ್ಶನ್ ಸರಿಗೆ ಫ್ಯಾನು ಅವ್ರ ಸಿನಿಮಾಗಳಿಗೆ. ಬಟ್ ಕ್ರಶ್ ಅಂತ ನನಗೆ ಸಿಕ್ಕಾಬಡೆ ಅಂದರೆ ಅವ್ರನ್ನ ಲವ್ ಮಾಡಬೇಕು, ಮದುವೆ ಆಗಬೇಕು ಅಂತ ಅನಿಸ್ತಾ ಇದ್ದಿದ್ದು ಈ ಮುಂಗಾರು ಮಳೆ ಇದೆಲ್ಲ ಸಿನಿಮಾಗಳನ್ನ ನೋಡಿದಾಗ ಐ ಆಮ್ ಲೈಕ್ ಐ ಆಮ್ ಅ ವೆರಿ ಬಿಗ್ಗೆಸ್ಟ್ ಫ್ಯಾನ್ ಅಲ್ಲ, ಕ್ರಶ್. ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಸೊ ಅವ್ರನ್ನೇನು ಮಾಡ್ತಾ ಇದ್ದೆ ಅಂತಂದರೆ, ಈ ಫ್ರೈಡೇಸ್ ಎಲ್ಲ ಪೇಪರ್ ಬರ್ತಾ ಇತ್ತಲ್ಲ ಅವ್ರದ್ದು ಆರ್ಟಿಕಲ್, ಅದೆಲ್ಲ ಕಟ್ ಮಾಡಿ ನಾನು ನನ್ನ ಬುಕ್ಸಲ್ಲೆಲ್ಲ ಸ್ಟಿಕ್ ಮಾಡ್ತಿದ್ದೆ. ಇವತ್ತಿಗೂ ನಾನು ಊರಲ್ಲಿ ಮನೇಲೆಲ್ಲ ಬೀರು ಮೇಲಿರ್ಬೋದು ಅಥವಾ ಟಿ ವಿ ಸ್ಟ್ಯಾಂಡ್ ಮೇಲೆ ಇರ್ಬೋದು ಅವ್ರದ್ದು ಚೆಲುವಿನ ಚಿತ್ತಾರದೆಲ್ಲ ಬರ್ತಾ ಇತ್ತು, ಫೋಟೋಸ್ಗಳು ಬರ್ತಾ ಇತ್ತು. ಅವ್ರು ಎಷ್ಟು ಸಖತ್ತಾಗಿದ್ರು, ಹ್ಯಾಂಡ್ಸಮ್ ಹೀಸ್ ಅಂತಂದರೆ ಅದನ್ನೆಲ್ಲ ತೊಗೊಂಡು ಅನ್ಸಿರೋದು ಇವತ್ತಿಗೂ ಹಾಗೆ ಇದೆ. ಅದು ನೋಡಿದಾಗೆಲ್ಲ ನೆನಪಿಸ್ಕೋತಾ ಇರ್ತೀನಿ. ಅವಾಗ ಅನ್ಕೋತಿದ್ದೆ ಗಣೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು, ಅವ್ರು ನೋಡಬೇಕು ಅಂತ. ಇವಾಗಲೂ ಆಸೆ ಇದೆ. ನನಗೆ ಈಗ ಒಂದು ಆನ್ಸರ್ ಗೊತ್ತಾಯ್ತು. ಅನುಷರೈ ಅವರು ಆರ್ ಆರ್ ನಗರದಲ್ಲೇ ಯಾಕೆ ಮನೆ ಮಾಡಿದ್ದಾರೆ ಅಂತ ಈಗ ಗೊತ್ತಾಯ್ತು. ಗಣೇಶ್ ಸರ್ ಮನೆ ಕೂಗಲ್ತಿದ್ದಲ್ಲಿದೆ. ಅದೇನೋ ಗೊತ್ತಿಲ್ಲ, ಅವರಂದ್ರೆ ಸಖತ್ ಇಷ್ಟ ನನಗೆ ಅವಾಗಿಂದ. ಕ್ರಶ್ ಅಂತಂದ್ರೆ ಅವರೇ ಇವತ್ತಿಗೂ. ಅಫ್ಕೋರ್ಸ್ ಗಣೇಶ್ ಸರ್ ಅಂತಂದ್ರೆ ಅವಾಗ ಹೆಣ್ಮಕ್ಳ ಪಾಲಿಗೆ ಒಂಥರ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಡ್ತಿದ್ರು, ಆ ಥರ ಎಲ್ಲ ಇತ್ತು. ಇವತ್ತಿಗೂ ಅವ್ರು ಅದೇ ಹ್ಯಾಂಡ್ಸಮ್ ಆಗೇ ಇದ್ದಾರೆ, ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ ಈಗಲೂ. ಎಕ್ಸಾಕ್ಟ್ಲಿ. ಅವಾಗ ಏನ್ ನೋಡಿದ್ವಿ ಮೊದಲನೇ ಸಿನಿಮಾದಿಂದ ಇವತ್ತವರೆಗೂ. ಈಗ ರೀಸೆಂಟ್ ರಿಲೀಸ್ ಆಗಿದ್ದ ಫಸ್ಟ್ ಸಿನಿಮಾ ಚೆಲ್ಲಾಟ ಇಂದ ಕೃಷ್ಣ ಪ್ರಣಯ ಸಖಿವರೆಗೂ ಒಂದೇ ಒಂದು ಪರ್ಸನಾಲಿಟಿ, ಅದೇ ಒಂದು ಇದು ಏನು ಏಜು ಆಗಲ್ವೇನೋ ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಬ್ಯೂಟಿಫುಲ್ ಸ್ಮೈಲ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಲೈಕ್ ತುಂಬಾ ಇಷ್ಟ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.